ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಫಾಲೋ ಮಾಡ್ಕೊಳ್ಳಿ. ಸೊ ನಾವಿವತ್ತು ಈ ಸಿಂಪಲ್ ಮ್ಯಾಥ್ಸ್ನ ನೋಡೋಣ. ಸಿಂಪಲ್ ಇಲ್ಲ, ಸೊ ಇದಕ್ಕೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಯಾಕಂದರೆ ನೀವು ಎಕ್ಸಾಮ್ನಲ್ಲಿ ತುಂಬ ಟೈಮ್ ಇದ್ರ ಮೇಲೆ ವೇಸ್ಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇಂಥ ಲೆಕ್ಕಗಳನ್ನು ಎಷ್ಟು ಫಾಸ್ಟ್ ಮಾಡ್ತೀರಲ್ಲ, ಸೊ ಆದಷ್ಟು ನಿಮಗೆ ಮತ್ತಷ್ಟು ಟೈಮ್ ಸಿಗುತ್ತೆ ಬೇರೆ ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕೆ. ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಒಂದು ಸೊಲ್ಯೂಷನ್ನ ಹೇಳ್ಕೊಡ್ತೀನಿ. ಸೊ 4 + 5 ಪ್ಲಸ್ ಮಾಡಬೇಕಾ 9 ಆಯಿತಾ. ಸೊ ಅದಾದಮೇಲೆ ಇದನ್ನು ಗುಣಿಸಬೇಕು, ಅಂದರೆ ಛೇದವನ್ನು ಗುಣಿಸಬೇಕು. 3 2 ಗುಣಿಸಬೇಕು, 3 2 6 ಆಯಿತಾ. ಅದಾದಮೇಲೆ ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ 2 ಗುಣಿಲೆ 2 ಎಷ್ಟಾಯಿತು 4 ಪ್ಲಸ್ 3 ಗುಣಿಲೆ ಇಲ್ಲಿ ಒಂದಿದೆ 3 1 3. ಸೊ ಎಷ್ಟಾಯ್ತಿದು 4 + 3 7 ಆಯ್ತಲ್ವ ಟೋಟಲು. ಸೊ ಅದನ್ನು 7 ಮೇಲ್ಗಡೆ ಇಟ್ಟುಬಿಡಿ, ಇಷ್ಟೇ. ಸೊ ಇದು ನೀವು ಒಂದು 5-6 ಸೆಕೆಂಡ್ನಲ್ಲಿ ಅಥವಾ ಒಂದು 10 ಸೆಕೆಂಡ್ ತೊಗೋಬೋದು. ಸೊ 10 ಸೆಕೆಂಡಲ್ಲಿ ಈ ಕ್ವಶನ್ನ ಬಿಡಿಸ್ಬೋದು. ಇದೇ ರೀತಿ ಮತ್ತೆ ಬೇರೆ ಯಾವುದಾದ್ರೂ ಬಂದರೆ ಆರಾಮಾಗಿ ಬಿಡಿಸ್ಬೋದು. ಸೊ ಅದಕ್ಕೋಸ್ಕರ ಮೊದಲು 4 + 5 ಮಾಡಿ 9 ಇಡಿ, ಇದನ್ನು ಒಂದು ಗೆರೆ ಹೇಳ್ಕೊಳ್ಳಿ. ಛೇದಗಳ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ 3 2 6. ಅದಾದಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 2 4 ಪ್ಲಸ್ 3 ಗುಣಿಲೆ 1 3, 4 + 3 7 ಆಯಿತು. 7ಅನ್ನು ಅಂಶದಲ್ಲಿಡಿ, 6ಅನ್ನು ಛೇದದಲ್ಲಿ, 3 2 6 ಛೇದದಲ್ಲಿ ಇಡಬೇಕು. ಸೊ ಇಷ್ಟೇ, ಇದು ಸಿಂಪಲ್ ಆಗಿರುತ್ತೆ. ಸೊ ಇದೇ ರೀತಿ ಎಕ್ಸಾಮ್ ಟ್ರಿಕ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಅದೇ ರೀತಿ ಇಂಥ ರೀತಿಯ ಎಲ್ಲ ಟ್ರಿಕ್ಸ್ಗಳನ್ನು ಒಂದು ಕಡೆ ಬರೆದಿಡಿ. ಅವುಗಳನ್ನು ಎಕ್ಸಾಮ್ಗೆ ಮುಂಚೆ ಒಂದು ಸಾರಿ ರಿವಿಷನ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಹೋಗಿ.